ಭೂ ಒತ್ತುವರಿ ಮಾಡಿಕೊಂಡಿರುವ ರಾಜಕೀಯ ಮತ್ತು ಭೂಗಳ್ಳರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ರಾಜಕೀಯ ವ್ಯಕ್ತಿಗಳನ್ನು ರಕ್ಷಣೆ ಮಾಡಿ ಬಡವರ ಭೂಮಿಯನ್ನು ತೆರವು ಮಾಡುತ್ತಿರುವ ಅರಣ್ಯ ಸಚಿವನಿಗೆ ಹೇಳಿ ಧಿಕ್ಕಾರ. ಸತ್ತು ಮಲಗಿರುವ ಅರಣ್ಯ ಸಚಿವನಿಗೆ ಹೇಳಿ ಧಿಕ್ಕಾರ. ಈ ಕೂಡಲೇ ಬಲಾಢ್ಯರ ಅರಣ್ಯ ಭೂ ಒತ್ತುವರಿ ತೆರವು ಮಾಡಲೇಬೇಕು. ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನು ನಕಲಿ ದಾಖಲೆ ಸೃಷ್ಟಿ ಮಾಡುವ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಬಡವರಿಗೆ ಮತ್ತು ಶ್ರೀಮಂತರಿಗೆ ಪ್ರತ್ಯೇಕ ನ್ಯಾಯ ಮಾಡುವ ಇಂಧನ ಸಚಿವರಿಗೆ ಹೇಳಿ ಧಿಕ್ಕಾರ. ಬಳ್ಳಾರಿಯ ಅರಣ್ಯ ಭೂಮಿಯನ್ನು ರಕ್ಷಣೆ ಮಾಡಿ ರೈತರ ಭೂಮಿಯನ್ನು ತೆರವು ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಈ ಕೂಡಲೇ ಬಳ್ಳಾಡ್ಯರ ಭೂ ಒತ್ತುವರಿ ತೆರವು ಮಾಡಲೇಬೇಕು. ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಬ್ಯಾಂಕಲ್ಲಿ ಸಾವಿರಾರು ಕೋಟಿ ಪಡೆದಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಅರಣ್ಯ ಭೂಮಿಯನ್ನು ಕದ್ದಿರುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲೇಬೇಕು. ಬಲಾಢ್ಯ ರಾಜಕೀಯ ವ್ಯಕ್ತಿಗಳ ಭೂ ಒತ್ತುವರಿ ತೆರವು ಮಾಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರುವ ರೈತರಿಗೆ ಸಮಯಾವಕಾಶ ಕೊಡದೆ ಜೆಸಿಬಿಗಳ ಅಬ್ಬರಿಸಿರುವ ಅರಣ್ಯ ಇಲಾಖೆ ಹೇಳಿ ಧಿಕ್ಕಾರ. ಈ ಕೂಡಲೇ ಬಲಾಢ್ಯರ ಅರಣ್ಯ ಭೂ ಒತ್ತುವರಿ ತೆರವು ಮಾಡಲೇಬೇಕು. ನಾನು ಹೇಳಿಕೊಂಡಲು ಸರ್, ಏನು ತಮ್ಮ ಪ್ರಾಮಾಣಿಕವಾಗಿ ಅರಣ್ಯ ಭೂಮಿನ ಒತ್ತುವರಿ ತೆರವುಗೊಳಿಸಿದ್ರು, ಅವತ್ತಿಂದ ನಾವು ಅವರಿಗೆ ನಿರಂತರವಾಗಿ ನಮ್ಮ ರೈತ ಸಂಘದಿಂದ ಬೇರೆಯವರು ಏನು ಮಾಡ್ತಾರೆ ಗೊತ್ತಿಲ್ಲ, ನಿರಂತರವಾಗಿ ಅವ್ರು ಸಾಥ್ ಕೊಟ್ಟಿದ್ದೀವಿ. ಗಲಾಟೆಗಳು ಆಗಿದೆ, ನಮ್ಮ ಮೇಲೆ ಅಲ್ಲೇನಾಗಿದೆ, ಎಲ್ಲ ಆಗಿದೆ, ಅದು ನಿಮಗೂ ಗೊತ್ತಿರೋ ವಿಚಾರಗಳು ಎಲ್ಲ. ನಾವು ಈಗ ಕೇಳ್ತಾ ಇರೋದೇನೆಂದರೆ, ಬಲಾಢ್ಯರು 100 ಎಕರೆ ಅಲ್ಲ 1000 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಮುಳುಬಾಗ್ಲಲ್ಲಿ ಮಾಡ್ಕೊಂಡಿದ್ದಾರೆ, ಬಂಗಾರಪೇಟೆಯಲ್ಲಿ ಮಾಡ್ಕೊಂಡಿದ್ದಾರೆ, ಮಾಲೂರಲ್ಲಿ ಮಾಡ್ಕೊಂಡಿದ್ದಾರೆ, ಶ್ರೀನಿವಾಸಪುರಂ ಮಾಡ್ಕೊಂಡಿದ್ದಾರೆ. ನಾನು ಅವ್ರ ಹೆಸರುಗಳು ಹೇಳೋಕ್ಕೆ ಇಷ್ಟಪಡಲ್ಲ. ನಾವು ಕೇಳ್ತಾ ಇರೋದೇನೆಂದರೆ, ಆ ಬಲಾಢ್ಯರು ಇವತ್ತು ಏನೋ ನಾವು ಬ್ಯಾಂಕಲ್ಲಿ ಹಣನ ಠೇವಣಿ ಇಟ್ಟಾಕಟ್ಟ ಅವ್ರ ಪ್ರಕರಣಗಳು ಎತ್ಕೊಂಡು ಹೋಗ್ಬಿಟ್ಟು ನ್ಯಾಯಾಲಯದಲ್ಲಿ ಹಾಕ್ಕೊಂಡಿದ್ದಾರೆ. ಅರಣ್ಯ ಭೂಮಿಗೆ ಅವ್ರು ಎಷ್ಟೇ ಪ್ರಕರಣಗಳು ಹಾಕ್ಕೊಳ್ಳಿ, ನೀವು ಡಾಕ್ಯುಮೆಂಟ್ ಕೊಡ್ಬೋದು. ಯಾಕಂದರೆ ಜಂಟಿ ಸರ್ವೆ ಆಗಿದೆ, ಎಲ್ಲ ಆಗಿದೆ. ನಾವು ಹೇಳೋದಂದರೆ, ನೀವು 100 ಜೆಸಿಬಿಗಳು, ಸಾವಿರಾರು ಜನ ಪೊಲೀಸರ ಸರ್ಬಗಾವಲಿನಲ್ಲಿ ಬಡ ರೈತರ ಮೇಲೆ ಇದು ಮಾಡ್ತಾಯಿದ್ದೀರಾ. ನಾವು ಅದಕ್ಕೆ ವಿರೋಧ ವ್ಯಕ್ತಪಡ್ತೀವಿ. ಯಾಕೆ ವಿರೋಧ ವ್ಯಕ್ತಪಡಿಸಿದ್ರೆ ಅಂದರೆ, ಅರಣ್ಯ ಭೂಮಿಯನ್ನು ನಾವು ಬಿಟ್ಕೊಡೋಕೆ ರೆಡಿ ಇದ್ದೀವಿ. ನಾವು ರೈತರು ಯಾರೂ ನಮ್ಗೆ ಭೂಮಿ ಬೇಡ ಅಂತ ಇವತ್ತು ನೀವು ಅರಟಿಯಲ್ಲಿ ಮಾಡ್ತಾಯಿದ್ದೀರಾ, ಬಂದು ಗಲಾಟೆ ಮಾಡ್ಬೋದು. ಏನಕ್ಕೂ ಅವರು ಹೊಟ್ಟೆ ಹುಡ್ಕೊತಾ ಇದ್ದಾರೆ ಅಂದರೆ, ನಾವು ಬೆಳೆ ಹಾಕಿದ್ದೀವಿ, ಆ ಬೆಳೆಗೆ ನಾವು ಸ್ವಲ್ಪ ರಕ್ಷಣೆ ಕೊಡಿ, ಒಂದು 2 ತಿಂಗಳ 3 ತಿಂಗಳ ಕೊಡಿ, ಕಿತ್ಕೊಂಡ್ಬಿಡ್ತೀವಿ ಅಂಥೇಳಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ಅವ್ರು JCB ಮಲಗ್ತೀನೋ, ನಾನು ಇದು ಮಾಡ್ತೀನೋ ಅಂತ ಹೇಳಿದ್ರು ಅಲ್ಲಿಗೂ ಇದಿಲ್ಲ. ಆದರೆ ರಾಜಕೀಯ ವ್ಯಕ್ತಿಗಳು ಇವತ್ತು 60 ಎಕರೆ 70 ಎಕರೆ ಮುಳುಬಾಗ್ಲಲ್ಲಿ ನೋಡಿದರೆ ಎಷ್ಟು ಯಾರು ಮಹತ್ವ ಮಾಡ್ಕೊಂಡು ನಿಮ್ಗೆ ಗೊತ್ತಿರೋ ವಿಚಾರನೇ ರಿಪೋರ್ಟು ಇದೆ. ಜ್ಯೋತಿ ಅವರಿದ್ದಾಗ ರಿಪೋರ್ಟ್ ಕೂಡ ಹಾಕಿದ್ದಾರೆ. ಅದನ್ನು JCBಗೆ ನುಗ್ಗಿಸ್ರಿ. ನಾವು ಕೇಳ್ತಾರೆ ಇಷ್ಟೇ, ಅರಣ್ಯ ಒತ್ತುವರಿಗೆ ನಮ್ಮದು ವಿರೋಧ ಇಲ್ಲ. ನಾವು ಅರಣ್ಯ ಒತ್ತುವರಿ ತೆರವುಗೊಳಿಸೋಕೆ ನಾವು ಪರವಾಗೇ ಇದ್ದೀವಿ. ಅಧಿಕಾರಿಗಳಿಗಾಗಲಿ ಅಲ್ಲಿ ಏನೇ ಸಮಸ್ಯೆ ಆದರೆ ಇದನ್ನು 10 ನಿಮಿಷದಲ್ಲಿ ನಾವು ರಿಯಾಕ್ಷನ್ ಆಗೋದು ನಾವೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಕೇಳ್ತಾರೆ ಅಂದರೆ, ಬೇಸಿಗೆ ಇದೆ, ಏನೋ ಬೆಳೆ ಹಾಕ್ಕೊಂಡಿದ್ದೀವಿ, ಕ್ಯಾಪ್ಸಿಕಮ್ಮು ಟೊಮೊಟೊ ಹುಲ್ಲಿರ್ತಾರೆ, ಅದರಲ್ಲಿ ಅವ್ರ ಹತ್ರ ಒಂದು ಮುಚ್ಚಳಿಕೆ ಬರ್ಸ್ಕೊಳ್ಳಿ. ರೈತರ ಹತ್ರ ಪೊಲೀಸ್ ಇಲಾಖೆ ಸಮ್ಮುಖದಲ್ಲಿ ಒಂದು ಮುಚ್ಚಳಿಕೆ ಬರ್ಸ್ಕೊಳ್ಳಿ. ಬೆಳೆ ಹಾಕ್ತಾನೆ ನಾವು ಬಿಟ್ಕೊಡೋಕೆ ರೆಡಿ ಇದ್ದೀವಿ. ಇಲ್ಲ ರೈತರು ಅಲ್ಲಲ್ಲ ಒಂದು ಹೇಳ್ತೀನಿ, ರೈತರದು ಟೋಟಲ್ಲು ನೀವು ತೆರವುಗೊಳಿಸ್ತೀನಿ ಅಂತ ಹೇಳಿದ್ರೆ, ನಾವು ಕೇಳ್ತಾರೆ ಇಷ್ಟೇ, ಮುಳುಬಾಗ್ಲಲ್ಲಿ JCB ಇಕ್ಕಿರಿ, ದುಗ್ಸಂದ್ರ ಹೋಬಳಿಯಲ್ಲಿ ಅಗ್ರಾ ಫಾರೆಸ್ಟಲ್ಲಿ ಮತ್ತು ಬಂಗಾರಪೇಟೆಯಲ್ಲಿ ಪ್ರಭಾವಿಗಳೇ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಕೋಳಿ ಫಾರಮ್ಗಳು ಕಟ್ಕೊಂಡಿದ್ದಾರೆ. ವಿತ್ ಡಾಕ್ಯುಮೆಂಟ್ ಕೊಡ್ತೀವಿ, ಹೊಡೀರಿ ಅವ್ರನ್ನ. ಅವಾಗ ಹೊಡೆದಿದ್ದೀರಂದರೆ ಏನು ಮೇಡಮ್, ನಮ್ಮ ರೈತರದು ನಾವೇ ಸ್ವಯಂ ಪ್ರೇರಿತರಿಗೆ ಹೋಗಿ ನಾವೇ ರೈತರ ಮನವೊಲಿಸಿ ಬಿಟ್ಕೊಡ್ತೀವಿ. ಇದು ಅದ್ರ ಜೊತೆಗೆ ನಮ್ಮ ಗಡಿ ಭಾಗದಲ್ಲಿ ನಾವು ನಿರಂತರವಾಗಿ 1.5 ದಶ 2 ದಶಕದಿಂದ ಕೇಳ್ಕೊಂಡು ಬರ್ತಾಯಿದ್ದೀವಿ. ಆನೆಗಳು ಯಾಕೆ ಬರ್ತಾಯಿವೆ? ಮೇವು ಮತ್ತು ನೀರು ಆಹಾರ ಇಟ್ಕೊಂಡು ಬರ್ತಾಯಿದೆ. ಅಲ್ಲಿ ರಸ್ತೆಗಳು ಸರಿಯಿಲ್ಲ, ಲೈಟಿಂಗ್ಸ್ ಇಲ್ಲ. ನಾವು ಕೇಳ್ತಾ ಇರೋದೇನೆಂದರೆ, ಅಲ್ಲೊಂದು ನದಿ ಹೋಗ್ತದೆ, ಯರಗೋಳ್ಳಿಂದ ಆ ಕಡೆ ಗುಳ್ಳಟ್ಟಿ, ಅಲ್ಲಿ ನದಿ ಹೋಗ್ತದೆ. ಅಲ್ಲಿ ಒಂದು 2 ಚೆಕ್ ಡ್ಯಾಮ್ಗೆ ನೀವು ಪರಿಶೀಲನೆ ಮಾಡಿ, ಸಂಬಂಧಪಟ್ಟ ಇಲಾಖೆಗೆ ಒಂದು 2 ಕೋಟಿ ರೂಪಾಯಿ 4 ಕೋಟಿ ರೂಪಾಯಿ ಅನುದಾನ ಹಾಕಿದಂದರೆ 2 ಚೆಕ್ ಡ್ಯಾಮ್ ಕಟ್ಟಿದರೆ ನೀರೂ ಇರ್ತದೆ. ನೀರಿದ್ದ ಮೇಲೆ ಅಲ್ಲಿ ಅಂತರ್ಜಲನೂ ಹೆಚ್ಚಾಗ್ತದೆ, ಆನೆ ಆ ಕಡೆಯಿಂದ ಈ ಕಡೆ ಬರೋಲ್ಲ. ಇವು 3 ಬೇಡಿಕೆ ಅಷ್ಟೇ. ನಾವು ಅರಣ್ಯ ಒತ್ತುವರಿಗೆ ವಿರೋಧ ಇಲ್ಲ, ಪದೇ ಹೇಳ್ತಾ ಇದ್ದೀವಿ. ನಾವು ಯಾಕೆ ವಿರೋಧ ಇದು ಇವತ್ತು ಇಲ್ಲಿ ಅಲ್ಲ, ಅರಣ್ಯ ಒತ್ತುವರಿ ತೆರವುಗೊಳಿಸೋದಕ್ಕೆ ನಾವು ವಿರೋಧ ಇಲ್ಲ. ನಾವು ಅದೇನು ಹೇಳ್ತಾ ಇರೋದು,
ಬಟ್ ಏನು ಗೊತ್ತಾ, ಬಲಾಢ್ಯರು ರಾಜಕೀಯ ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿರುವ ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನು ತೆರವುಗೊಳಿಸಿ. ಒತ್ತುವರಿ ಅಂದ್ರೆ ಅದು ಬಲಾಢ್ರು ಅಥವಾ ಬಡವರು ಆ ಥರ ಇಲ್ಲ. ಒತ್ತುವರಿ ಅಂದಮೇಲೆ ಒತ್ತುವರಿದಾರರು ಅಷ್ಟೇ, ಆಯಿತಾ. ಸೊ ಎಲ್ಲರಿಗೂ ನಾವು ಒತ್ತುವರಿ ಬಿಡಿಸ್ಲೇಬೇಕು. ನೋಡಿ ಇವಾಗ ಎಷ್ಟು ಬಿಸಿಲಿದೆ, ಆಯಿತಾ. ಇದು ನೀವು ಹಾಗೆ ಒತ್ತುವರಿ ಮಾಡ್ತಾನೆ ಹೋದರೆ, ಅರಣ್ಯನ ಕಡಿಮೆ ಮಾಡ್ತಾ ಹೋದರೆ ಮತ್ತೆ ಒಂದಿನ ಪೂರ್ತಿ ಮರುಭೂಮಿ ಆಗಿಬಿಡುತ್ತೆ ಕೋಲಾರ. ಸೊ ಈಗಾಗಲೇ ಮರುಭೂಮಿ ಆಗಿಬಿಟ್ಟಿದೆ. ನಿಮ್ಮನ್ನೆಲ್ಲ ತೊಂದರೆ ಮಾಡಬೇಕು, ತೊಂದರೆ ಮಾಡಬಾರ್ದು ಆ ಥರ ಅಲ್ಲ. ಕಾನೂನು ಏನು ಹೇಳುತ್ತೆ, ಅರಣ್ಯ ಭೂಮಿನ ನಾವು ರಕ್ಷಣೆ ಮಾಡಬೇಕು, ಅದ್ರಿಗೆ ನಾವು ಮಾಡಬೇಕು. ಅದಕ್ಕೋಸ್ಕರನೇ ನಾವು ಯೋಧರು, ನಾನು ಹೇಳ್ತಾ ಇದ್ದೀನಿ, ನಾವು ಹಸಿರು ಯೋಧರು ಅಂತಲೇ ನಮಗಿರೋದು. ನಾವು ಅದನ್ನು ಮಾಡಲೇಬೇಕು. ಯಾರಿಗೂ ಬಲಾಢ್ರಿಗೆ ಬಿಟ್ಟಿದ್ದಾರೆ, ಬಡವ್ರಿಗೆ ಬಿಟ್ಟಿದ್ದಾರೆ ಆ ಥರ ಖಂಡಿತ ಇಲ್ಲ. ಕೆಲವೊಬ್ರು ಕೋರ್ಟ್ಗೆ ಹೋಗಿದ್ದಾರೆ, ಅದಕ್ಕೋಸ್ಕರ ಕೋರ್ಟ್ ಆದೇಶ ಬರೋವರೆಗೂ ನಾವು ವೇಟ್ ಮಾಡಬೇಕು. ಅದಕ್ಕೆ ನಾವು ಕಾನೂನು ಪ್ರಕಾರ ಏನೇನು ಕ್ರಮ ವಹಿಸಬೇಕು ಅಂತಂದರೆ ಪ್ಯಾರಾವೈಸ್ ರಿಮಾರ್ಕ್ ಮಾಡೋದಾಗಲಿ, ಅಬ್ಜೆಕ್ಷನ್ ಫೈಲ್ ಮಾಡೋದಾಗಲಿ, ಅದೆಲ್ಲ ನಾವು ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ಅದು ಕೆಲವೊಂದು ಕೋರ್ಟಿಂದ ಡಿಸ್ಮಿಸ್ ಆಗಿದ್ದಾವೆ, ಯಾರಿಂದ ನಮ್ಮ ಪರವಾಗಿ ಆಗಿದ್ದಾವೆ, ಮತ್ತು ಇನ್ನು ಕೆಲವೊಬ್ರು ಕೋರ್ಟ್ಗೆ ಹೋಗೋದಿಲ್ಲ. ಸೊ ಯಾರು ಹೋಗದೇ ಇರಲಿ, ಅರಣ್ಯ ಭೂಮಿ ಸ್ಟೇಟಸ್ನ ಯಾರೂ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಸ್ಟೇಟಸ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತಂದರೆ ಯಾವತ್ತಿದ್ರೂ ಅರಣ್ಯ ನಾವು ಎಲ್ಲರೂ ಸೇರಿ ಅರಣ್ಯನ ರಕ್ಷಣೆ ಮಾಡಬೇಕು. ಅದನ್ನು ನಾವು ಮಾಡ್ತಾಯಿದ್ದೀವಿ, ಅವ್ರಿಗೆ ಬಿಡ್ತಾಯಿದ್ದೀವಿ ಖಂಡಿತ ಇಲ್ಲ. ಆ ಥರ ಯಾವುದೂ ಮಾಡ್ತಾಯಿಲ್ಲ. ಅದನ್ನು ನೀವು ತಪ್ಪು ತಿಳುವಳಿಕೆ. ಆಮೇಲೆ ಅದನ್ನು ನಾವು ರೈತರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದೀವಿ, ಬೆಳೆಗಳನ್ನ ನಾವು ನಾಶ ಮಾಡ್ತಾಯಿದ್ದೀವಿ, ಖಂಡಿತ ಎಲ್ಲೂ ಯಾವತ್ತೂ ಮಾಡಿಲ್ಲ. ನಮ್ಮ ಪೊಲೀಸರು, ನಮ್ಮ ಇನ್ಸ್ಪೆಕ್ಟ್ರು ಕೂಡ ಅಲ್ಲೇ ಇದ್ದರು. ಎಲ್ಲಿ ಯಾವುದು ಬೆಳೆಯನ್ನು ಯಾರೂ ಹಾಕ್ಕೊಂಡಿಲ್ಲ, ಏನೂ ಮಾಡಿಲ್ಲ. ಬಟ್ ದೊಡ್ಡ ದೊಡ್ಡ ಮಾವಿನ ಮರಗಳು ಹಾಕ್ಕೊಂಡಿದ್ದಾರೆ, ಅದು ಬೆಳೆ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ನಾವು ಅದಕ್ಕೋಸ್ಕರ ಅದು 100 ವರ್ಷ ಇರುತ್ತೆ, ಅದು 100 ವರ್ಷ ಬೆಳೆ ಆಗೋವರೆಗೂ ನಾವು